ರೀ ರೀ ಏನು ಮಾಡ್ತಿದ್ದೀರಾ ರೀ? ಥು, ನಾನೇ ಯಾಮಾರ್ಬಿಟ್ನಾ ಅಂತ ಅತ್ತೆ ಮಾತು ಅವಾಗಲೇ ನಿನಗೆ ಕೇಳಬೇಕಿತ್ತು. ಅತ್ತೆ ಮಾತು ಕೇಳಿದ್ರೆ ನನಗೆ ಇಂತಹ ಗತಿ ಬಂತಿರಲಿಲ್ಲ, ದರಿದ್ರದ ಗತಿ. ಏನೋ ನನ್ನ ಗಂಡ ಅಲ್ವಾ ಅಂತೇಳ್ಬಿಟ್ಟು ನಂಬಿಟ್ಟು ನಾನೇನೇ ಮೋಸ ಹೋಗ್ಬಿಟ್ನಲ್ಲ, ನನಗೇನೇ ಯಾಮಾರಿಸ್ಬಿಟ್ನಲ್ಲ ಈ ನನ್ನ ಮಗ. ನನಗೆ ಎಷ್ಟು ಗೊತ್ತಾಯ್ತು ಸಿಟ್ಟು ಅಂತಂದರೆ ಇವತ್ತು 4 ಬುಟ್ಟೆ ಬಿಡ್ತೀನಿ ನಾನಂತೂ. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ಸರಿಯಾಗಿ 4 ಬಿಡಬೇಕು, ಇಲ್ಲ ಕ್ಯಾಕರ್ ಸೂಗುತ್ತು ಮಹಾ ಮಂಗಳಾರತಿ ಮಾಡಬೇಕು. ಒಡೆದು ನನ್ನ ಕೈ ಏನೇನು ನೋಯ್ತದೆ, ನಾನು ಯಾಕೆ ಸುಮ್ಕೆ ಕೈ ನೋಯಿಸ್ಕೋಬೇಕು? ಹೊಡೆದು 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 ಸಾಕಾಗ್ಬಿಡ್ತದೆ. ದರಿದ್ರು ನನ್ನ ಮಗ. ಮೊದಲು ನೀನು ಬೇಡ, ನಿನ್ನ ಸವಾಸನೂ ಬೇಡ, ಮೊದಲು ಇಲ್ಲಿಂದ ತೊಲಗಲೆ ಅಂತ ಹೇಳ್ಬಿಟ್ಟು ಮೊದಲು ಉಗು ತೊಟ್ಟು ಬಿಡಬೇಕು ಲೋಪರ್ ನನ್ನ ಮಗನ್ನ. ರೀ ಏನು ಮಾಡ್ತಿದ್ದೀರಿ? ಬರ್ರಿ ಇಲ್ಲಿ. ಇವತ್ತು ಐತೆ ಗ್ರಾಚಾರ ಐತೆ ಇವತ್ತು ಈ ನನ್ನ ಮಗಂಗೆ. ಅದಕ್ಕೆ ಅಣ್ಣ ಹೊಲ್ದತ್ರಕ್ಕೆ ಹೋಗೈತೆ, ಹೊಲ್ದತ್ರ ಕುತ್ಕೊಂಡಿತ್ತು. ಯಾಕೆ ಏನಾದರೂ ಹೇಳ್ಬೇಕಿತ್ತಾ? ಏನಿಲ್ಲ, ಹೊಲ್ದತ್ರ ಹೋಗಿ ಕುಂತ್ಕೊಂಡವನಾ? ಸರಿ ಸರಿ, ಅಲ್ಲಿಗೆ ಹೋಯ್ತೀನಿ. ಪದ್ದಿ ಎಲ್ಲೋದ್ಲು? ಜಯಮ್ಮನ ಜೊತೆ ಸೇರ್ಕೊಂಡು ಅದೇನೋ ಒಂದೇ ಒಂದು ದಿನಕ್ಕೆ ವ್ಯಾಪಾರ ಮಾಡಬೇಕು, ಅದೇನೋ ಒಂದು ಸ್ವಲ್ಪ ದಿನ ವ್ಯಾಪಾರ ಮಾಡಬೇಕು, ಅದಕ್ಕೆಲ್ಲ ಏನೋ ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಓದ್ಲು. ಅದೇನು ವ್ಯಾಪಾರನೋ ಏನೋ ಗೊತ್ತಿಲ್ಲ. ಎಲ್ಲಕ್ಸಂದು ಬೇರೆ ನೋಡ್ತಿದ್ಲಲ್ಲ, ಎಲ್ಲೋ ಓಡಾಡ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇವಾಗ ನಾನು ಶಾನೆ ಕೇಳೋದೇ ಇಲ್ಲ. ಯಾಕದಕ್ಕೆ ಮತ್ತೇನಾದರೂ ಜಗಳನ ಏನು? ಏನಿಲ್ಲ ಕಣಪ್ಪ, ಏನಿಲ್ಲ. ನನ್ನ ಕರ್ಮಕ್ಕೆ ನಾನು ಎಲ್ರೂ ಆದಷ್ಟು ಬೇಗ ನಂಬಿಡ್ತೀನಲ್ಲ, ಅದೇನೇ ನಾನು ಮಾಡೋ ದೊಡ್ಡ ತೆಪ್ಪು ಅಂತಂದರೆ ಬಾಯಿ ಮುಚ್ಕೊಂಡಿರೋದೇ ಇಲ್ಲ. ಏನು ಹೇಳಿದ್ದೆಲ್ಲ ನಂಬ್ಕೊಂಡು ಕುಂತ್ಕೊತೀನಲ್ಲ, ನನ್ನಂಥ ತಪ್ಪು ಕೆಲಸ ಏನು ಯಾರು ಮಾಡೋಕ್ಕಿಲ್ಲ ಬಿಡು. ಸರಿ ಕಣಪ್ಪ, ಆಯ್ತು. ನನಗೂ ನನ್ನ ಮಗನ ಹತ್ರ ಮಾತಾಡಬೇಕು, ಹೋಯ್ತೀನಿ. ಅತ್ತೆ ಏನಾರ ಮಾಡಿ ಎಲೆಕ್ಷನ್ ಟೈಮಾಗೆ ಸುಮ್ಕೆನೇ ಗಲಾಟಿ ಪಲಾಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೊಡೆದಾಡೋದು ಬಡ್ದಾಡೋದು ಅದು ಇದೆಲ್ಲ ಮಾಡ್ಕೊಂಡ್ರೆ ದೇವ್ರನ್ನೇ ಕೇಳ್ತೀನಿ. ಅಮ್ಮನ ಮಾನ ಮರ್ಯಾದೆ ಎಲ್ಲನೂ ಹೋಯ್ತದೆ. ಅಮ್ಮನ ಮಾನ ಮರ್ಯಾದೆ ಹೋದ್ರೆ ನಿಮ್ಗೂ ಗೊತ್ತಲ್ವ ಎಲೆಕ್ಷನ್ನಾಗ ಗೆಲ್ಲಕ್ಕಿಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ಎಲೆಕ್ಷನ್ ಮುಗಿಯೋ ಗಂಟ ನಾನೇ ನಿಮ್ಮ ಅಣ್ಣನ ಹೊಡೆದಾಡಲ್ಲ. ನಿಮ್ಮ ಅಣ್ಣನ ಜೊತೆ ಏನು ಹೊಡೆದಾಡೋದು ಏನು ಮಾಡಲ್ಲ, ಸರಿನಾ? ಸಮಾಧಾನ ಮಾಡ್ಕ. ನಾನೇನು ಹೊಡೆದಾಡಿ ಜೋರು ಗಲಾಟೆನೂ ಮಾಡೋಕ್ಕಿಲ್ಲ. ನಮ್ಮ ಅಣ್ಣಂದು ಹೊತ್ತಿಗೆದು ಯಾವಾಗೂ ಇದ್ದಿದ್ದೆ. ಏನು ಮಾಡೋಕ್ಕಾಯ್ತದಿನ ಬಿಡು. ಕೆಲ್ಸಕ್ಕೆ ನಾನು ಯಾಕಲ ಹೋಗ್ಬೇಕು? ಅದ್ರ ಅವಶ್ಯಕತೆ ಏನಿಲ್ಲ. ನನ್ನ ಕೆಲ್ಸಕ್ಕೆ ಹೋಗೋಂಥ ಅವಶ್ಯಕತೆ, ನನ್ನ ಗಿಲ್ಸಕ್ಕೆಲ್ಲನೂ ಹೋಗೋಕ್ಕಿಲ್ಲ ಕಣಪ್ಪ. ನಾನು ಹಂಗೆಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಇಲ್ಲ ಈ ಬ್ರೆಂಟರವರೇ, ಈ ಬ್ರೆಂಟರಾಗ ಯಾರನ್ನ ಒಬ್ರು ಖರ್ಚು ಕಾಸು ಕೊಡ್ತಾರೆ ಬಿಡ್ಲ. ಅದೇನೋ ಅಂತಾರಲ್ಲ, ಶ್ರೀದೇವಿನ ಮೂದೇವಿನ ಯಾರೋ ಒಬ್ಳು ಕೊಡ್ತಿತ್ತಾಳೆ ಕಾಸ. ಇವಾಗ ಏನು ಮಾಡಿದೀನಿ ಗೊತ್ತಾ? ಇವಾಗ ಬಂದು ನಾನು ನನ್ನ ಮೊದಲನೇ ಹೆಂಡತಿ ಮನೆಯಾಗ ಸೇರ್ಕೊಬಿಟ್ಟಿದ್ದೀನಿ. ಅವಳು ನಾನು ನಂಬಿಟ್ಟವಳೆ ಕಣ್ಲ, ಶಾನೆ ನಂಬಿಟ್ಟವಳೆ. ಲೋಪರ್ ನನ್ನ ಮಗನೇ. ಕೇಳಿದ್ದೆಲ್ಲ ಕೊಡ್ತಾಳೆ ಕಣ್ಲ. ಅಯ್ಯೋ 2,000 ರೂಪಾಯಿ ಕೊಟ್ಟಿದ್ದು ಖರ್ಚಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ನಾನು ಸಾಲ ಹೇಳಿದ್ನಲ್ಲ ನಿನ್ಗೂ ಸಾಲ ಮಾಡ್ಕೊಂಡಿವ್ನಿ. ಅದೇನಪ್ಪ ಅವಳು ಯಾವಳ ನಾನು ಎಂಡ್ರೋ ಫ್ರೆಂಡು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನೈಸಾಗಿ ಮಾತಾಡಿದ್ಲು. ಫೋನ್ ಕೊಡ್ಸಕ್ಕೆ ಅಂತ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಆ 1,00,000 ರೂಪಾಯಿ ಸಾಲನೂ ರಾಧನೆಯ ತೀರಿಸ್ತೀನಿ ಅಂತ ಒಪ್ಕೊಂಡವಳು. ಇವತ್ತು ಹೋಗವಳು ಎಲ್ಲ ತೀರ್ಸಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಸುಮ್ಮನೆ ಮಂತ ಕುಂತ್ಕೊಂಡ್ರೆ ಮಾತಾಡೋಕ್ಕೂ ಹಾಕಿಲ್ವಲ್ಲ, ಎಲ್ಲರೂ ಕೇಳಿಸ್ಕೊತಾರೆ ಅಂತ ಹೊಲ್ದ ಕಡೆಗೆ ಬಂದ್ಬಿಟ್ಟೆ. ಈಗೊಂಥರ ಚೆನ್ನಾಗೈತೆ ಕಣೋ ಜೀವನ, ಮೊದ್ಲಿಗಿನ್ನೂ. ನಿಂದು ಬುದ್ಧಿ ಮಾತು ಕೇಳಬೇಕಿತ್ತು. ನಾನು ಬುದ್ಧಿ ಮಾತು ಕೇಳ್ದಂಗೆ ಇದೆಲ್ಲ ಮಾಡಿದ್ದು ನಂದೇನೇ ತಪ್ಪು. ಅವಳು ಹೇಳಿದ್ಲು. ಸದ್ಯ 1,00,000 ರೂಪಾಯಿ ಕಳ್ಕೊಂಡಿಲ್ವಲ್ಲ. ಏನನ ನನ್ನ ಅಕೌಂಟಾಗ 1,00,000 ಇದ್ದಿದ್ದರೆ ಹಂಗೇನಿಯ ಪಟ್ಟ ಅಂತ ಹೇಳ್ಬಿಟ್ಟು 1,00,000ನ ಹಾಗೆ ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಡ್ತಿದ್ದೆ. ಆದರೆ ಈಗ ನೋಡು. ಸರಿ ಕಣ, ಆಯಿತು. ಏನು ಪಾರ್ಟಿನಾ? ಏನೋ ಒಂದು 2,000 ಇಸ್ಕೊಂಬಿಟ್ಟು ಬಂದರೆ ಸಾಲದಿಲ್ಲ ನನಗೂ ನಿನಗೂ. ಹೋಗಿ ರಾಧನ್ ಕೇಳ್ತೀನಿ ಬಿಡು, ನನ್ನ ಹೆಂಡ್ತಿನ ಕೇಳ್ತೀನಿ. ಹಿಂಗೆ ಪಾರ್ಟಿ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣನೇ ಸರಿ ಆಯಿತು ಅಂತೇಳ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾಳೆ. ಈಗ ನಾನು ಹೇಳ್ದಂಗೆ ಕೇಳ್ತಾಳೆ ಕಣಪ್ಪ. ಅದ್ರಾಗೇನು ಎರಡನೇ ಮಾತಿಲ್ಲ. ಹೇಳ್ದಂಗೆ ಕೇಳೋದು ಅವಳಂತೂ. ಅವಳನ್ನ ಸ್ವಲ್ಪ ಪಳಗಿಸೋದು ಕಷ್ಟ ಇತ್ತು. ಇವಳನ್ನೇನು ಪಳಗಿಸೋದೇನು ಕಷ್ಟ ಇಲ್ಲ ಬಿಡು. ಇವಳು ಏನು ಹೇಳಿದ್ರು ಓಸಿ ಹಂಗೆ ನಂಬಿಡ್ತಾಳೆ ಪಟ ಅಂತ ಹೇಳ್ಬಿಟ್ಟು. ಹೌದೌದೌದು, ಏನು ಪಳಗಿಸ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಸರಿ ಕಣ, ಆಯಿತು. ಸರಿ ಮಡಗ್ಲಾ ಫೋನ್ನ? ಆಮೇಲೆ ಮಾಡ್ತೀನಿ. ಈಗ ಮನೆಗೆ ಹೋಗ್ಬಿಟ್ಟು ಬಿಸಿಯಾಗಿ ಏನಾರು ಅಡುಗೆ ಮಾಡಿರ್ತಾರೆ, ಬಿಸಿಯಾಗಿ ಊಟ ಮಾಡ್ಕೊಂಬಿಟ್ಟು ಹಂಗೆ ನೆಟ್ಟಿಗೆ ಬಂದ್ಬಿಡ್ತೀನಿ. ಕಣ್ಲ, ಬಿಸಿಯಾಗಿ ಮಾಡ್ಕೊಂಡು ಬಿಸಿಯಾಗಿ ತಿನ್ಬೇಕಲ್ವಾ, ಅದಕ್ಕೆ ನೆನೆಯ. ಅಷ್ಟೇ. ಸರಿ, ಆಮೇಲೆ ಮಾಡ್ತೀನಿ. ಮಾತಾಡ್ರಿ, ಯಾಕೆ ಸುಮ್ಮನೆ ಆದ್ರಿ? ಮಾತಾಡ್ರಿ ಫೋನಾಗೆ. ನನ್ನ ಹೆಂಡತಿಗೆ ಯಾಮರ್ಸ್ಬೋದು. ನನ್ನ ಹೆಂಡತಿ ಕೇಳಿದಾಗಲೇ 2,000 3,000 ಕೊಡ್ತಾಳೆ. ನನ್ನ ಹೆಂಡತಿ ಹಂಗೆ, ನನ್ನ ಹೆಂಡತಿ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ರಿ. ಯಾಕೆ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಲ್ಲ? ಯಾಕೆ ಮಾತಾಡಕ್ಕೆ ಬಾಯಿ ಬರ್ತಾ ಇಲ್ವಾ ನಿಮಗೆ? ಬರ್ಬೇಕು ತಾನೆ ಬಾಯಿ. ಮಾತಾಡ್ರಿ. ಯಾಕ್ರಿ ಮಾತಾಡ್ದಿದ್ದಂಗೆ ಇದು ಯಾಕ್ರಿ ಸುಮ್ಮನೆ ಆಯ್ತಾ ಇದ್ದೀರಾ ನೀವು? ಮಾತಾಡಿ. ಬಕ್ರ ಹೆಂಡತಿ ಸಿಕ್ಕವಳೆ, 1,00,000 ರೂಪಾಯಿ ಸಾಲ ತೀರಿಸ್ತಾಳೆ, ಕೇಳಿದಾಗೆಲ್ಲ 2,000 ರೂಪಾಯಿ ಕೊಡ್ತಾಳೆ. ನಾನಷ್ಟೇನಿಯಾ? ಯಾವಳಿಗೆ ಬೇಕಾದ್ರೆ ಐಫೋನ್ ಕೊಡಿಸ್ಬೋದು, ಯಾವಳಿಗೆ ಬೇಕಾದ್ರೂ ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿಸ್ಬೋದು. ಇವಳು ಮನೆಗೆ ಕೇಳ್ಕೊಂಡು ಬಿದ್ದಿತ್ತಾಳೆ. ಯಾಕ್ರಿ ಹೇಳಿ ನಿಮ್ಮ ಫ್ರೆಂಡ್ಗೆ. ಅಯ್ಯೋ ರಾಧಾ, ನೀನು ತಪ್ಪು ತಿಳ್ಕೊಂಡಿದ್ಯಾ ರಾಧಾ? ನೀನು ಜಾಸ್ತಿ ತಪ್ಪು ತಿಳ್ಕೊಂಡಿದ್ಯಾ ನೋಡು. ನಾನು ಆ ಥರ ಮಾತಾಡ್ತಿರ್ಲಿಲ್ಲ. ನಿನ್ನ ಬಗ್ಗೆ ನಾನು ಮಾತೇ ಆಡಲಿಲ್ಲ ನೋಡು. ನೀನೇನೇನೋ ಅರ್ಥ ಮಾಡ್ಕೋಬೇಡ. ನಿನಗೆ ಗೊತ್ತಲ್ವ ನಾನು ಏನು ಅಂತ ಹೇಳ್ಬಿಟ್ಟು. ಪ್ಲೀಸ್ ನೀನೇನೇನೋ ಅರ್ಥ ಮಾಡ್ಕೋಬೇಡ. ಪ್ಲೀಸ್ ರಾಧಾ, ಕೋಪ ಮಾಡ್ಕೋಬೇಡ. ನಾನು ಆ ಅರ್ಥದಾಗ ಹೇಳಲಿಲ್ಲ ನಾನು. ಅಯ್ಯಪ್ಪ,
ನಿಮ್ಮ ಸಾಲನ ನೀವೇ ತೀರಿಸ್ಕೊಂಡು ಸಾಯ್ರಿ, ಇಲ್ಲ ಅಂದ್ರೆ ಮೆಟ್ಟ ಹೊಡಿಸ್ಕೊಂಡು ಹೋಗ್ರಿ. ನನಗೇನಾಗಬೇಕು, ನಿಮ್ಮನ್ನ ಊರೆಲ್ಲ ಅಟ್ಟಾಡಿಸ್ಕೊಂಡಲ್ಲ ಚಚ್ಚಿ ಚಟ್ನಿ ಮಾಡಬೇಕು ಅಂತ ಅನ್ನಿಸ್ತೈತೆ. ಅತ್ತೆ ಮಕ್ಕ ನೋಡ್ಕೊಂಡು ಬಿಡ್ತಾ ಇದ್ದೀನಿ. ಅತ್ತೆ ಎಲೆಕ್ಷನ್ ನಿಂತ್ಕೊಂಡೈತೆ, ನಾನೇನಾದರೂ ಬೀದಿನಾಗ ನಿಂತ್ಕೊಂಡು ನಿಂಗೆ ಜಗಳ ಮಾಡ್ಕೊಂಬಿಟ್ಟು ಜಾಸ್ತಿ ಮಾನ ಮರ್ಯಾದೆ ಕಳ್ಕೊಂಬಿಟ್ಟೆ ಅಂತಂದ್ರೆ ಈಗಾಗಲೇ ಏನಿಯಾ ನಿನ್ನ ಹೆಂಡತಿ ಅವಳಲ್ಲ ಸೆಕೆಂಡ್ ಹೆಂಡತಿ, ಅವಳ ಹತ್ರ ನಾನು ಜಗಳಕ್ಕೆ ಬಿದ್ದುಬಿಟ್ಟು ಈಗಾಗಲೇ ಏನಿಯಾ ಮಾನ ಮರ್ಯಾದೆ ಸ್ವಲ್ಪ ಕಳ್ಕೊಂಡಿದ್ದೀನಿ. ಇನ್ನು ನಿಮ್ಮನ್ನೆಲ್ಲ ಇಟ್ಟಾಡ್ಸ್ಕೊಂಡು ನಾವು ಹೊಡೆದ್ಬಿಟ್ಟೆ ಅಂತಂದ್ರೆ ಊರೂರಾಗೂ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಊರೂರಾಗೂ ನಂಗೆ ಮಾನ ಮರ್ಯಾದೆ ಅನ್ನೋದೇನೇ ಇರಕ್ಕಿಲ್ಲ. ಬೇಡ, ಅತ್ತೆ ಎಲೆಕ್ಷನ್ನ ಗೆಲ್ಲಬೇಕು ಅನ್ನೋದೇನೇ ನನ್ನ ಆಸೆ. ನೀನು ನಿಕ್ಕೊಂಡು ನನಗೇನಾಗಬೇಕು ನೋಡು, ಇನ್ನೊಂದು ಕಿತ ನನ್ನ ಮುಖನೂ ತೋರಿಸ್ಬೇಡ ನೀನಂತೂ. ರಾಧಾ, ಹಂಗೆ ಅನ್ಬೇಡ ರಾಧಾ. ನಾನು ಬದಲಾಗಿದ್ದೀನಿ, ನಾನು ಆಗ್ಬಿಟ್ಟಿದ್ದೀನಿ ಪೂರ್ತಿ. ಯಾರು ನಿನಗೆಲ್ಲ ಸುಳ್ಳು ಹೇಳೋರು ಏನಿಸ್ತದೆ. ನಾನು ಯಾವಳಿಗೂ ಶಾಪಿಂಗ್ ಮಾಡಿಸಿಲ್ಲ, ಏನೂ ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಾನಂತೂ ಶಾಪಿಂಗ್ ಗಿಪಿಂಗ್ ಅನ್ನೋದು ಏನೂ ಮಾಡಿಸೇ ಇಲ್ಲ. ಬೇಜಾರು ಮಾಡ್ಕೋಬೇಡ ನೀನಂತೂ. ಯಾಕೆ ಬೇಜಾರು ಮಾಡ್ಕೊಂತೀಯ? ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಯಾರು ನಿನಗೆಲ್ಲ ಸುಳ್ಳು ಸುದ್ದಿನ ಹೇಳ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ ನೋಡು. ಅವಳು ಹೇಳಿದ್ಲ, ನನಗೆ ಗೊತ್ತು ಬಿಡು, ನೇತ್ರ ಹೇಳ್ತಾಳೆ ಎಲ್ಲನೂ ಅಂತ. ಅದೆಲ್ಲ ಸುಳ್ಳು ಸುದ್ದಿ. ಸಾಕು ಮುಚ್ಚ್ರಿ ಬಾಯ್ನ. ಸುಳ್ಳು ಸುದ್ದಿನಂತೆ ಸುಳ್ಳು ಸುದ್ದಿ, ಎಲ್ಲ ಸತ್ಯನೇನಿಯ. ಎಲ್ಲ ಬಾಯಿ ಬಿಡಿಸ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ದಾಯ್ತು ನೋಡಿ. ಏನಾರ ಮಾಡ್ಕೊಳ್ಳಿ, 10 ರೂಪಾಯಿ ನಾನು ಕೊಡೋದಿಲ್ಲ, ಮಾಡೋದಿಲ್ಲ. ಮನೆಗೆ ಬಂದು ಬಿದ್ದಿದ್ದೀರಲ್ಲ, ನಿಮ್ಮಿಷ್ಟ. ನಾನಂತೂ ನನ್ನ ಗಂಡ ಅಂತ ನಿಮ್ಮ ಒಟ್ಟಿಗೆ ಒಪ್ಕೊಂಡು ಮಾತ್ರ ನಮ್ಮ ಮನೆ ಒಳಗಡೆ ಇಟ್ಕೊಳಕ್ಕಿಲ್ಲ. ಅದು ನೀನು ಮನೆ ಮಗ ಅಂತೇಳ್ಬಿಟ್ಟು ಬಿದ್ದಿರ್ಬೋದು ಅಷ್ಟೇ ಏನಿಯ. ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಹಿಂಗೆ ಬದುಕ್ಬಿಡ್ತೀನಿ. ಥೂ, ನಾನು ಇದ್ರಾಗೂ ನನ್ನ ಉಪಯೋಗಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಲ್ವ ನೀವು. ನನ್ನನ್ನು ಉಪಯೋಗಿಸ್ಕೊಂಡು ಬಿಸಾಕಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವ ನೀವು. ನಿಮ್ಮ ಯೋಗ್ಯತೆ ನೋಡಿದ್ರೆ ನೀ ಅರ್ಥ ಆಗ್ತಾ ಇದ್ದು ನನಗಂತೂ. ನೀವು ನಿಮ್ಮ ಯೋಗ್ಯತೆ, ಥೂ, ನಿಮ್ಮ ಜನ್ಮಕ್ಕಿಷ್ಟು. ರಾಧಾ, ರಾಧಾ, ಅಯ್ಯೋ ದೇವ್ರೆ, ಇವಳು ಸಾಲ ತೀರಿಸ್ಲಿಲ್ಲ ಅಂತಂದ್ರೆ ಅವಿಗೆ ಸುಮ್ಮನೆ ಬೇರೆ ಬಿಡೋದಿಲ್ಲ. ಥೂ, ನಾನು ಫೋನಾಗಿ ಮಾತಾಡಿದ್ದಕ್ಕೆ ನನ್ನ ತಗ್ಲಾಕಣ್ಣ. ಇಲ್ಲಾಂದ್ರೆ ನೇತ್ರ ಏನಾರು ಎಲ್ಲ ವಿಷಯ ಹೇಳ್ಬಿಟ್ಲಾ. ಈಗ ಏನಪ್ಪ ಮಾಡೋದು? 1,00,000 ರೂಪಾಯಿ ಸಾಲ ಹೆಂಗಪ್ಪ ತೀರ್ಸೋದು? ಅಯ್ಯೋ, ಈ ರಾಧುನ್ ಹೆಂಗೆ ಒಪ್ಸೋದು? ಎಷ್ಟು ನೈಸ್ ಮಾಡಿದ್ರೆ ಒಪ್ಕೊಂತಾಳೆ ಇವಳಂತೂ. ಒಪ್ಕೊಳಕ್ಕಿಲ್ಲ ಅಂತ ಅನ್ನಿಸ್ತದೆ. 1,00,000 ಸಾಲ ಬೇರೆ ಇವಾಗ ಕಟ್ಟಬೇಕು. ನಮ್ಮ ಅಮ್ಮನ ತಕ ಹೋಗ್ಬಿಟ್ಟು ಇಲ್ಲ ನಮ್ಮ ಅಪ್ಪನ ತಕ ಹೋಗ್ಬಿಟ್ಟು ಒಂಚೂರು ನೈಸ್ ಮಾಡಿದ್ರೆ ಕೊಡ್ತಾರೆ ಅಂತ ಅನ್ನಿಸ್ತದೆ. ಇರು ಸುಮ್ಕೆನೆನಿಯಾ. ನಮ್ಮಮ್ಮ ಬೇಡ, ನಮ್ಮ ಅಪ್ಪನ ತಕ ನೀವು ಹೋಗಿ ಕೇಳ್ತೀನಿ. ಲೇ ಜಯಮ್ಮ, ನಾನು ಹಿಂದೆಗಡೆ ನಿಂತ್ಕೊಂಡು ನಿಂಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ಹಿಂದೆಗಡೆ ನಿಂತ್ಕೊಂಡು. ಆದರೆ ನಾನು ಅಂಗಡಿ ತಕ್ಕೆಲ್ಲ ಬರೋಕೆ ಹಾಕಿಲ್ಲ ನೋಡು. ಇದೇನು ಶಾನೆ ದಿನ ಇಲ್ಲ, ಒಂದು 15-20 ದಿನ ಅಷ್ಟೇ ತಾನೇ. ಇನ್ನೊಬ್ಳೇ ಏನಿಯಾ ಮೇಂಟೈನ್ ಮಾಡು, ಸರಿನಾ? ಯಾಕಂದ್ರೆ ನಾನು ಮತ್ತೆ ಎಲೆಕ್ಷನ್ ನಿಂತು ಬಿಟ್ಟೈತಲ್ಲ. ಅಯ್ಯೋ, ಮತ್ತೆ ಎಲ್ಲರೂ ಬಂದ್ಬಿಟ್ಟು ಪುಕ್ಸಟ್ಟೆ ಕೊಡು ಅಂತ ಕೇಳ್ತಾರೆ. ಸುಮ್ಕೇನಿಯ ಪುಕ್ಸಟ್ಟೆ ಎಲ್ಲನೂ ಯಾಕೆ? ಅದಕ್ಕೇನಿಯ ನೀನೇ ವ್ಯಾಪಾರ ಮಾಡು. ನೀನಾದರೆ ದುಡ್ಡು ನೀಟಾಗಿ ಇಸ್ಕತ್ತೀಯ, ಯಾಕಂದರೆ ನೀನು ಗೊತ್ತಲ್ಲ ಸ್ಟ್ರಿಕ್ಟಾಗಿ ಇಸ್ಕತ್ತೀಯ. ನಾನಾದರೆ ನಿಮ್ಮ ಅತ್ತೆಗೆ ಓಟ್ ಹಾಕ್ತೀನಿ ಕೊಡಮ್ಮ, ನಿಮ್ಮ ಅತ್ತೆಗೆ ಓಟ್ ಹಾಕ್ತೀನಿ ಕೊಡಮ್ಮ ಅಂತೇಳ್ಬಿಟ್ಟು ಸುಮ್ಕೇನಿಯ ಇಸ್ಕೊಂಡ್ಬಿಡ್ತಾರೆ. ಅದಕ್ಕೇನಿಯ ಬೇಡ ಅಂತ ಹೇಳ್ಬಿಟ್ಟು ನೀನೇನೇ ವ್ಯಾಪಾರವ ಶುರು ಹಚ್ಕೊಬಿಡು, ಸರಿನಾ? ನಾನು ಅದ್ರ ಹಿಂದೆಗಡೆ ಎಷ್ಟು ಹೆಲ್ಪ್ ಬೇಕೋ ಅಷ್ಟು ಹೆಲ್ಪುನ್ವೇ ನಾನೇ ಮಾಡ್ತೀನಿ. ಸರಿ ಪದಿ, ನೀನು ಹಂಗೆ ಹೇಳಿದ್ರೆ ಹಂಗೇನೇನಿಯ. ಅಯ್ಯೋ, ವ್ಯಾಪಾರ ಮಾಡೋದಕ್ಕೆಲ್ಲ ಹಿಂದೆ ಮುಂದೆ ನೋಡ್ಕೊಂಡು ಕುಂತ್ಕೊಳಕ್ಕಾಯ್ತದ? ಖರ್ಚಿಗಾಗಲಿ ಬಿಡು. ನಾನು ಅಷ್ಟೇ ಅವತ್ತಿಂದ ಸುಮ್ಮನೆ ಕುಂತಿದ್ದೀನಿ. 10 ರೂಪಾಯಿ ನಾನು ದುಡ್ದಿಲ್ಲ, ಮಾಡಿಲ್ಲ. ಸುಮ್ಮನೆ ಓಡಾಡೋದೇನೇ ಆಯಿತು ಬಿಡು. ಇದಾಕಂಡ ನಾವು ಕಾಸು ಗೀಸ್ ಮಾಡ್ಕೊಳ್ಳೋಣ. ಸುಮ್ಮನೆ ಕುಂತ್ಕೊಂಡ್ರೆ ಯಾವನ 10 ಪೈಸೆ ಕಾಸು ಕೊಡ್ತಾನೆ? ನೀನೇ ಹೇಳು. ಅದೇ ಮತ್ತೆ ಅದಕ್ಕೆ ಹೇಳಿದ್ ನಾನು ನೋಡು. ನೀನು ನನ್ನ ಹಿಂದೆಗಡೆಯಿಂದ ನಿಂಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡ್ತೀನಿ. ನಾನು ಎಲೆಕ್ಷನ್ ಪ್ರಚಾರಕ್ಕೆ ಬೇರೆ ಹೋಗ್ಬೇಕಾ? ನಮ್ಮ ಅತ್ತೆ ಆಮೇಕಿನ ಸೋತ್ಬಿಟ್ರೆ ಮಾನ ಮರ್ಯಾದಿಲ್ಲ. ನಮ್ಮದು 3 ಕಾಸು ಕಿರಾಕಿಲ್ಲ, 3 ಕಾಸು ಖರಾಜಾಗೋಗ್ಬಿಡ್ತದೆ. ಅದಕ್ಕೆ ಅಲ್ಲಿಗೆ ಬೇರೆ ಹೋಗ್ಬೇಕಾ? ನಂದು ಎಷ್ಟಿರ್ತದೆ ಹೇಳು. ನಂದು ಕೆಲಸ ಪಲ್ಸ ಅಂತ ಅನ್ಕೊಂಡು ಬೇಜಾನಿರ್ತದೆ. ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಪೊದ್ದು, ಹೇಳಕ್ಕ. ಏನು 1,00,000 ರೂಪಾಯಿ ಕಾಸು ಕೇಳಕ್ಕೆ ಬಂದ? ಅಕ್ಕ, ನೀನು ಎಷ್ಟು ಕೇಳಿದ್ರು ನನ್ನ ಕಾಸಿಲ್ಲ ಕಣಕ್ಕ ಕೊಡೋಕ್ಕೆ. ನಿಜವಾಗೂ ನಾವು ಬಿಸ್ನೆಸ್ ಶುರು ಮಾಡ್ತಾ ಇದೀವಿ ಅಕ್ಕ. ಪೊದ್ದು, ನಾನು ನಿನ್ನ ಹತ್ರ ಕಾಸು ಕೇಳಕ್ಕೆ ಬರಲಿಲ್ಲ. ನಿನ್ನ ಮಾತು ಮೀರ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಾಯ್ತು ಅಷ್ಟೇನೇ ನನಗಂತೂ. ನಿನ್ನ ಮಾತು ನನಗೆ ಕೇಳಬೇಕಿತ್ತು. ನನ್ನ ಗಂಡ ಬದಲಾಗೋಗ್ಬಿಟ್ಟವನೇ, ನನ್ನ ಮ್ಯಾಲೆ ಪಿರುತಿ ಇಕ್ಕೊಂಡು ಬಂದವನೇ ಅಂತೇಳ್ಬಿಟ್ಟು ಏನೇನೋ ಆಸೆ ಇಕ್ಕೊಂಡಿದ್ದೆ ನಾನಂತೂ. ಆದರೆ ಅದೆಲ್ಲ ಶುದ್ಧ ಸುಳ್ಳು ಅಂತೇಳ್ಬಿಟ್ಟು ಈಗ ತಾನೇ ಅರ್ಥ ಆಯಿತು. ನನ್ನ ಗಂಡಂಗೆ ಸರಿಯಾಗಿ ಯಾಕೆ ಸುಗಿದ್ಬಿಟ್ಟು ಬಂದಿದ್ದೀನಿ. ನನ್ನ ಹತ್ರಕ್ಕೆ ಬಂದಿದ್ದವನು ಬೇರೆ ಏನಕ್ಕೂ ಅಲ್ಲ. ಅವಳು ಸರಿಯಾಗಿ ಹಿಡ್ಕೊಂಡು ಹೊಡೆದವಳೆ ನೇತ್ರ. ಅದಕ್ಕೇನೇ ನನ್ನ ತ ಕುಡಿಕೊಂಬಿಟ್ಟು ಬಂದವನೇ. ಈಗ ನಾನೆನ್ನ ಹಿಡ್ಕೊಂಡು ಹೇಳಿಕ್ಕಿದೆ ಅಂದರೆ ಅವಳ್ತ ಕೊಡೈತಾನೆ. ನನಗಿಂಥ ಗಂಡ ಬೇಕಾಗಿಲ್ಲ ಪೊದ್ದು. ಮನಸ್ಪೂರ್ವಕವಾಗಿ ನನ್ನನೇನಿಯ ಪಿರುತಿ ಮಾಡೋ ಅಂಥ ಗಂಡನೇನಿಯ ಬೇಕು. ಆದರೆ ಈ ಬಡ್ಡಿ ನನ್ನ ಮಗ ನನ್ನಂತೂ ಎಂಥ ಪಿರುತಿನೂ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು. ಫೋನಾಗೆಲ್ಲ ಫ್ರೆಂಡ್ ಜೊತೆ ಎಲ್ಲ ನನ್ನ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಮಾತಾಡ್ತಿದ್ದ. ಪೆದ್ದಿ ಅವಳಿಗೆ ಏನೂ ಗೊತ್ತಾಗಕ್ಕಿಲ್ಲ. ಅವಳ್ತಾಗ ಇಸ್ಕೊಂಡು ತಿನ್ಬೋದು. ಇನ್ನು ಏನೇನೇನೋ ಮಾತಾಡ್ತಾ ಇದ್ದ. ನಾನು ಅದನ್ನೂ ಅಯ್ಯೋ ಬಿಡು ಅಂತ ಅನ್ಕೊಂಡು ನಾನು ಸುಮ್ಮನಾಗೋಗ್ಬಿಟ್ಟೆ. ಸರಿಯಾಗಿ ಊತು ಬೇರೆ ಬಂದಿದ್ದೀನಿ. ನಿನ್ನ ಮಾತು ಮೀರಬಾರ್ದಾಗಿತ್ತು ಬಿಡ್ಬೋದು. ನೀನು ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀಯ ಅಕ್ಕ. ಒಬ್ಬ ವ್ಯಕ್ತಿ ಮಕ್ಕ ನೋಡಿದ್ರೆ ನೀ ಗೊತ್ತಾಗಲ್ವಾ? ಅಯ್ಯ, ಒಬ್ಬ ವ್ಯಕ್ತಿ ನಮ್ಮನ್ನ ಏನು ಉಪಯೋಗಿಸ್ಕೊಳಕ್ ಬರ್ತಾವನ, ಏನಕ್ಕೆ ಬರ್ತಾವನೆ ಅಂತೇಳ್ಬಿಟ್ಟು ಮುಖ ನೋಡ್ಬಿಟ್ಟು ಏನೇ ಹೇಳ್ಬೋದಲ್ವಾ ಅಕ್ಕ? ಮುಖ ನೋಡ್ಬಿಟ್ಟು ಎಲ್ಲನೂ ನೀಟಾಗಿ ಏನೇ ಹೇಳ್ಬೋದು. ಅಂಥದ್ರಾಗ ನೀನು ಯಾಮಾರಿದ್ಯ ಅಂದರೆ ನಾನು ಯಾಮಾರ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನಾನು ಹಂಗೆಲ್ಲ ಯಾಮಾರಕ್ಕಿಲ್ಲ. ನೀನು ಕಾಸು ಇಸ್ಕೊಂಡಿದ್ದು ಅಂದರೆ ಅದಕ್ಕೆ ಏನಿಯ ನೀನೆಲ್ಲ ಖರ್ಚು ಮಾಡ್ಬಿಟ್ಟು ಕೊಟ್ಬಿಡ್ತೀಯ ಲಕ್ಷಣ ಅಂತ ಹೇಳ್ಬಿಟ್ಟು. ನೋಡು, ನೀನು ತಲೆ ಕೆಡಿಸ್ಕೊಬೇಡ. ನನ್ನ ಮಗ ಬದಲಾಗಕ್ಕಿಲ್ಲ. ಅದಕ್ಕೆ ತಾನೇ ಅತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಜಮೀನು ಗಿಮೀನು ಎಲ್ಲ ಕೊಟ್ಟಿರೋದು. ನೀನು ಕಾಲ ಮೇಲೆ ನೀನು ನಿಂತಿದ್ಯಾ, ಖುಷಿಯಾಗಿದ್ಯಾ.
ನಿನ್ಗೆ ಅಲ್ಗೂ ಬೇರೆ ಮದುವೆ ಮಾಡ್ಕೊತೀನಿ ಅಂದ್ರೂ ಹೇಳಕ್ಕ ನಾನು ಮಾಡಿಸ್ತೀನಿ ಅಂತನೂ ಹೇಳಿದ್ದೀನಿ. ನೀನು ಇಲ್ಲ ಇಲ್ಲ ಅಂತೇಳ್ಬಿಟ್ಟು ಅವನ್ನೇನೇ ನಂಬ್ಕೊಂಡು ಕೂತ್ಕೊಂಡ್ರೆ ಒಂದು ಚೂರು ನಯಸ್ಸಾಗಿ ಮಾತಾಡ್ಬಿಟ್ರೆ ನೀನಂತೂ ಹಂಗೆ ಅಯ್ಯೋ ಅಯ್ಯೋ ಅಂತೇಳ್ಬಿಟ್ಟು ಮ್ಯಾಲ್ಗಡಿಕೋ ಕುಂತ್ಕತ್ಯ. ಅವರೆಲ್ಲ ಹತ್ತಿಸ್ತಾರೆ ಕಣಕ್ಕ, ಸುಮ್ಕೆ ಏನಿಯ ಮ್ಯಾಲ್ಗಡಿಕೆ. ಈಗ ಅರ್ಥ ಆಯ್ತಲ್ಲ ಪೊದ್ದು, ಇನ್ನೊಂದು ಕಿತ್ತ ಒಂದು ಸವಾಸಕ್ಕೆ ಏನೇ ಹೋಗೋಕ್ಕಿಲ್ಲ, ₹1,00,000 ಸಾಲನೂ ತೀರ್ಸೋಕ್ಕಿಲ್ಲ, ಏನೂ ತೀರ್ಸೋಕ್ಕಿಲ್ಲ. ನನ್ನ ಪಾಡು ನಾನು ಕೆಲಸ ಮಾಡ್ಕೊತೀನಿ. ಇವನಿಗೋಸ್ಕರ ಬೀದಿ ಬೀದಿ ಸುದ್ದೆ ಗೊತ್ತಾ, ನಾನಂತೂ ಏನಾನ ಸಾಲ ಕೊಡ್ತಾರೇನೋ ಇಸ್ಕೊಂಬಿಟ್ಟು ನನ್ನ ಗಂಡನ ಸಾಲನ ತೀರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೀದಿ ಬೀದಿ ಎಳ್ಕೊಂಬಿಟ್ಟು ಅವ್ರು ಇವ್ರತೆಗೆಲ್ಲ ಭಿಕ್ಷೆ ಎತ್ತಿದ್ದೀನಿ. ₹1,00,000 ಕೊಡ್ರಿ, ಬಡ್ಡಿ ಕೊಡ್ರಿ, ಬಡ್ಡಿ ಕೊಡ್ರಿ ಅಂತ ಹೇಳ್ಬಿಟ್ಟು ಆ ದೇವ್ರ ದಯೆಯಿಂದ ಯಾರೂ ಕೊಡಲಿಲ್ಲ ಸದ್ಯ ಬಡ್ಡಿಗೆ. ಕೊಡ್ದಿದ್ದಕ್ಕೆ ಏನೇ ಬದುಕೊಂಡೆ ನಾನಂತೂ. ಅಕ್ಕ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗಿ ನಮ್ಮ ಕೆಲಸ ನಾವು ನೋಡ್ಕೊತಿರ್ಬೇಕು. ಈಗಿನ ಕಾಲ ಎತ್ತು ಅಪ್ಪ ಅಮ್ಮನೇ ನೀವು ಒಂದೊಂದು ಕಿತ್ತ ಆಗಕ್ಕಿಲ್ಲ, ಇನ್ನು ಕೊಟ್ಕೊಂಡು ಗಂಡು ಹೆಂಗೆ ನಂಬ್ತೀನಿ ನೀನಂತಂದ್ರೆ ಕಟ್ಕೊಂಡಿರೋ ನೀನು ಕೊನೆ ಗಂಟೆ ಇದ್ಬಿಟ್ಟನ ಹೋಗೋ ಕ್ಯಾಮೆ ನೋಡ್ಕ. ಈಗನ ಅರ್ಥ ಆಯ್ತಲ್ಲ, ನಾವೇ ನಮ್ಮ ಗಂಡುಗಳನ್ನ ಲ್ಯಾಕೋಕೆ ಕಳಕಿಲ್ಲ, ನಾವೇ ನಮ್ಮ ದುಡ್ಡುಗಳನ್ನ ದುಡ್ಕೊಂಡು ನಮ್ಮ ಅಕೌಂಟ್ಗಳಿಗೆ ಸೇಫಾಗಿ ಇಕ್ಕತ್ತೀವಿ. ಯಾವಾಗ ಯಾವಾಗ ಬಿಟ್ಬಿಟ್ಟು ಏನೇನು ಹೋಯ್ತಾರೋ ಅಂತ ಹೇಳ್ಬಿಟ್ಟು ಅಂಥದ್ರಾಗೆ ನೀನು ನಂಬ್ಕೊಂಡು ಕುಂತಿದ್ಯಾ ಕಣವ. ಹೋಗಿ ಸುಮ್ಕೆನೇನಿಯ ಹೋಗಕ್ಕ, ಇದೆಲ್ಲ ಮಾಮೂಲಿ, ಇದೆಲ್ಲನೂ ಹೋಗೋಗಿ ಸುಮ್ಕೆನೇನೆ. ಸರಿ ಆಯಿತು ಪದ್ದು, ಕಾಸನ್ನ ನೀನೇ ಇಕ್ಕೊಂಡಿರು ಸರಿನಾ. ನಾನಂತ ಒಂದು ₹10 ಕೊಡೋಕ್ಕಿಲ್ಲ ಇನ್ನು. ನಿಮ್ಮ ರಾಧಕ್ಕಂಗೆ ತಲೆನಾಗುಸಿ ಬುದ್ಧಿ ಕಮ್ಮಿ ನೋಡು. ಬಂದು ನೈಸಾಗಿ ಮಾತಾಡಿದ ತಕ್ಷಣ ಗಂಡ ನನ್ನ ಕಡೆಗೆ ಏನಿಯ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಫುಲ್ಲು ದಿಲ್ ಕುಸ್ಸಾಗೋಗ್ಬಿಟ್ರದು ನೋಡು. ಆವಕ್ಕ ಹಂಗೇನೇನಿಯ ಬಿಡು, ನಾನು ಹೇಳಿದ್ರು ಕೇಳಲಿಲ್ಲ. ಅನುಭವಿಸಿದ್ಮೇಲೆ ಗೊತ್ತಾಯ್ತದೆ ಅಂತ ಸುಮ್ಕಾಗಿ ದುಡ್ಡು ಕಳ್ಕತ್ತಾಳೆ ಅಂತ ದುಡ್ಡು ಕಿತ್ಕೊಂಡು ಇಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೆಲ್ಲ ಅದನ್ನು ಕಳ್ಕೊಂಡು ಕುಂತ್ಕೊತಾಳೆ ಅಂತ ಹೇಳ್ಬಿಟ್ಟು. ಸರಿ ಬಿಡು ಆಯ್ತು. ಸರಿ ಸರಿ ಬಾ, ನೀನು ಅದೇನೋ ಮಾಡ್ಕೊಳಕ್ಕೆಲ್ಲನೂ ಬಂದಿಸ್ಕೊಳ್ಳಿವಂತೆ, ನಾಳೆಯಿಂದನೇ ಶುರು ಮಾಡ್ಕೊಳ್ಳಿವಂತೆ ಬಾ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಎಲಕ್ಷನ್ ಬೇರೆ ನೋಡ್ಕೊತಿರ್ತೀನಿ, ಅಲ್ಲಿ ಗಂಟ ನಿಂದು ನಿನ್ನ ಬಿಸ್ನೆಸ್ ನೀನು ಮಾಡ್ಕ. ಸರಿ ಕಣೆ, ನೋಡಿ ಹೋಗೋಣ. ಟೈಮ್ ಆಯ್ತದೆ.